ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಂತ ಅಂದ್ಕೋತೇನೆ. ನಾನು ಆರಾಮಾಗಿದ್ದೇನೆ. ನಿನ್ನೆ ಉತ್ತರಿ ಹಬ್ಬ ಆಯಿತು. ಇವತ್ತು ಹೊಸ ಅಕ್ಕಿ ಊಟ ಎಲ್ಲರ ಮನೆಯಲ್ಲಿ, ಉತ್ತರಿ ಆಚರಣೆ ಮಾಡಿದವರೆಲ್ಲರ ಮನೆಯಲ್ಲಿ ಇವತ್ತು ಹೊಸ ಅಕ್ಕಿ ಊಟ ಇರ್ತದೆ. ನಮಗೆ ಹೊಸ ಅಕ್ಕಿ ಊಟ ಅಂತ ಇಲ್ಲ, ಆಚರಣೆ ಇಲ್ಲ, ನಮಗೆ ಗದ್ದೆ ಇಲ್ಲ. ಅದಕ್ಕೋಸ್ಕರ ಬೇರೆ ಯಾವುದಾದ್ರೂ ಗದ್ದೆಯಿಂದ ಹೋಗಿ ಕದ್ರು ತಂದು ಅಥವಾ ದೇವಸ್ಥಾನಕ್ಕೆ ಹೋಗಿ ಕದ್ರು ತಂದು ನಾವು ಕಟ್ಟೋದು. ಇವತ್ತು ಆದರೂ ಏನೋ ಸ್ವಲ್ಪ ಲೈಟಾಗಿ ಸ್ಪೆಷಲ್ ಮಾಡುವ ಅಂತೇಳಿ ಅಂದ್ಕೊಂಡಿದ್ದೇನೆ. ಜೊತೆಗೆ ನನ್ನ ಅಮ್ಮ ಬರ್ತಿದ್ದಾರೆ ನೋಡಿ, ಗಂಗಮ್ಮನ ಕಟ್ಟೋಣ ಅಂತ. ಅವಳು ಇನ್ನೂ ಖಾರ ಹಾಕಿಲ್ಲ. ವೆಯ್ಟ್ ಮಾಡಿ 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 ಈಗ ಹೊರಗಡೆ ಕಟ್ತಾಯಿದ್ದೇನೆ. ಅರ್ಧ ಗಂಟೆ ಆದರೂ ಹೊರಗಡೆ ಇರಲಿ, ಸ್ವಲ್ಪ ಕೈಕಾಲ ಎಲ್ಲ ಆರಾಮ್ಸೆ ಓಡಾಡ್ಕೊಂಡಿದ್ರೆ ಸರಿ ಇರತ್ತೆ ಅಂತ ನಾನು ಇವತ್ತಿನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಲೈಕ್ ಮಾಡ್ತಾಯಿದ್ದೀರಾ, ಶೇರ್ ಮಾಡ್ತಿದ್ದೀರಾ, ಎಲ್ರಿಗೂ ಖಂಡಿತ ಧನ್ಯವಾದಗಳು. ಈ ವಿಡಿಯೋನ ಕೂಡ ನೋಡಿ. ಹಾಕ್ಕೊಂಡು ಪಲ್ಯ ಮಾಡ್ಕೋತಿದ್ದೇನೆ ನಾನಿವತ್ತು. ಗ್ರೀನ್ ಚಿಲ್ಲಿ ಯೂಸ್ ಮಾಡ್ತಿಲ್ಲ. ಉತ್ತರಿದು ಮರುದಿನ ಅದರ ಹೊಸ್ತು ತಂದಿರೋ ಭತ್ತದಿಂದ ಅಕ್ಕಿ ತೆಗೆದು ಪಾಯಸಕ್ಕೆ ಅನ್ನಕ್ಕೆಲ್ಲ ಹಾಕಿ ಹೊಸ ಅಕ್ಕಿ ಊಟ ಅಂತ ಮಾಡೋ ಪದ್ಧತಿ ಕೊಡಗಲ್ಲಿ. ಆದರೆ ನಮ್ಮ ಮನೆಯಲ್ಲಿ ಹೊಸ ಅಕ್ಕಿ ಊಟ ಅಂತ ಇಲ್ಲ. ಆದರೆ ಜೊತೆಗೆ ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರ್ತಿದ್ದಾರೆ. ಅದು ಕೂಡ ಇವತ್ತಿನ ಸ್ಪೆಷಲಿಗೆ ಕಾರಣ. ಗೆಸ್ಟ್ ಯಾರು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಖಂಡಿತ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಗೊತ್ತಾಗತ್ತೆ ನಿಮಗೆ ಇವತ್ತು ನಮ್ಮ ಮನೆ ಗೆಸ್ಟ್ ಯಾರು ಅಂತ. ಇದು ನಮ್ಮ ಮನೆಯ ಬಳ್ಳಿಯಲ್ಲಿ ಆದ ಬೀನ್ಸ್. ಇದು ನನಗೆ ತುಂಬ ಇಷ್ಟ. ಎಂತ ಹೇಳೋದು, ಇದಕ್ಕೆ ಕೆಸದ ಗೆಡ್ಡೆ. ಇದು 3 ಸೇರಿ ಸಾಂಬಾರು ಇವತ್ತು. ವಾಟ್ ಪಾಯಸ ಮಾಡೋಕ್ಕೆ ಹಾಲು ಬಿಸಿ ಮಾಡೋಕ್ಕೆ ಇಟ್ಟಿದ್ದೇನೆ. ಜೊತೆಗೆ ಇದು ರೋಸ್ಟೆಡ್, ಹಾಗಾಗಿ ಮತ್ತೆ ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆ್ಯಡ್ ಮಾಡ್ಕೋಬೋದು. ಹಾಲು ಸಾಕಾಗದಿದ್ರೆ ಮತ್ತೆ ಹಾಕು ಅಂತ ಹೇಳಿ ತೆಗೆದಿಟ್ಟಿದ್ದೇನೆ. ಯಾರಿಗೆಲ್ಲ ಸೇಮಿಗೆ ಪಾಯಸ ಇಷ್ಟ? ತುಂಬ ವೆರೈಟಿ ಇದೆ ಪಾಯಸದಲ್ಲಿ. ಯಾರಿಗೆ ಯಾವ ಪಾಯಸ ಇಷ್ಟ ಅಂತ ಹೇಳಿ ಕಮೆಂಟಲ್ಲಿ ಹೇಳಿ. ನನಗೆ ಸ್ವೀಟೇ ಇಷ್ಟ ಸ್ವಲ್ಪ, ಹಾಗಾಗಿ ಸೇಮಿಗೆ ಮತ್ತು ಎಂತಪ್ಪ ಪಲಾಡ್ ಪಾಯಸನೂ ಇಷ್ಟ. ತುಂಬ ಪಾಯಸ ಇಷ್ಟ. ಅದರಲ್ಲಿ ಕ್ಯಾರೆಟ್ ಸಹ ಇಷ್ಟ, ಕ್ಯಾರೆಟ್ ಪಾಯಸ. ಖರ್ಜೂರ ಒಂದು ಬಿಟ್ಟು ಆಲ್ಮೋಸ್ಟ್ ಎಲ್ಲ ಇಷ್ಟ ಅನ್ಕೋತೇನೆ ನನಗೆ. ಜೊತೆಗೆ ಸಂಡಿಗೆ ಸಹ ಫ್ರೈ ಮಾಡಿಕೊಂಡೆ. ಹಪ್ಪಳ ಸಹ ಇತ್ತು, ಸಂಡಿಗೆ ಸಹ ಇತ್ತು. ಇದು ಒಂದು ಗ್ರೀನ್ ಚಿಲ್ಲಿ ಸಂಡಿಗೆ, ಮನೇಲಿ ಮಾಡಿದ್ದಲ್ಲ, ತಂದಿರೋದು. ಪಾಯಸ ಇದ್ದರೆ ಈ ಸಂಡಿಗೆ ಹಪ್ಪಳ ಎಲ್ಲ ಪಾಯಸದ ಜೊತೆ ಮಿಕ್ಸ್ ಮಾಡಿ ತಿನ್ನೋದಂದರೆ ನನಗಂತೂ ಇಷ್ಟ. ಈ ಥರ ಟೇಸ್ಟ್ ಯಾರಾದರೂ ಮಾಡಿದರೆ ಕಮೆಂಟಲ್ಲಿ ಹೇಳಿ, ಅಥವಾ ನೆಕ್ಸ್ಟ್ ಟೈಮ್ ನೀವು ಒಂದ್ಸಲ ಟ್ರೈ ಮಾಡಿ ಪಾಯಸ ಜೊತೆ ಹಪ್ಪಳ ತಿನ್ನೋದು. ಬಂದರು ನನ್ನ ಗೆಸ್ಟ್ಗಳು. ಹಾಗೆ ಊಟ ಮಾಡಿ ತಿರುಗಾಡ್ಕೊಂಡು ಬರೋಕ್ಕೆ ಹೊರಟ್ವಿ. ಚಿಕ್ಕಪ್ಪ, ಅತ್ತೆ ಮತ್ತು ಲಾಸ್ಟಿಗೆ ನೋಡಿ ನನ್ನ ಅಮ್ಮ. ಹೀಗೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ ಹೊರಟ್ವಿ. ನನಗೆ ಬರುವಾಗ ನೋಡಿ ಈ ಥರ ಇದು ಹುಲ್ಲು ಸೌದೆ ಎಲ್ಲ ಹೊರಕ್ಕೆ ತರಕ್ಕೆ ಹೇಳಿದ್ದೆ. ಇಲ್ಲಿ ವಿರಾಜಪೇಟೆಯಲ್ಲಿ ಸಿಗಲ್ಲ, ರೇಟ್ ಕೇಳಿದರೆ ಹೇಳಲಿಲ್ಲ. ಇದನ್ನ ತಂದಿದ್ರು.
ಇದು ಹಾಳೆಯಲ್ಲಿ ಮಾಡುವಂಥ ಸಾಧನ. ಜೊತೆಗೆ ಅಮ್ಮ ನನ್ನ ಫೇವ್ರೆಟ್ ಸ್ವೀಟ್ ತಂದಿದ್ದರು, ಮಾಲ್ಪುರಿ. ನನಗೆ ತುಂಬ ಇಷ್ಟ, ವಿರಾಜಪೇಟೆಯಲ್ಲಿ ಸಿಗಲ್ಲ, ಹಾಗಾಗಿ ಸ್ವೀಟ್ ಕೂಡ ತಂದಿದ್ದರು. ಅಮ್ಮನಿಗೆ ಗೊತ್ತು ಮಗಳಿಗೆ ಏನು ಇಷ್ಟ ಅಂತ. ಇದು ಮಾವಿನ ಹಣ್ಣಿನ ರಸ ತೆಗೆದು ಒಣಗಿಸಿ ಮಾಡುವಂಥದ್ದು. ಇದರ ರಾಯ್ತ ಮಾಡಲಿಕ್ಕಾಗ್ತದೆ, ಹಾಗೆ ತಿನ್ನಲಿಕ್ಕೂ ಸಹ ಆಗ್ತದೆ. ನನಗಿದನ್ನ ಚಿಕ್ಕಮ್ಮ ಕಳಿಸಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಚಿಕ್ಕಮ್ಮ, ಥ್ಯಾಂಕ್ ಯು ಸೋ ಮಚ್. ನಾನು ಕೇಳಿದ್ದೆ, ಆದರೂ ನೆನ್ಪು ಮಾಡಿ ಕಳಿಸಿಕೊಟ್ಟಿದ್ದೀರಾ. ಇಷ್ಟ ಆಯ್ತು ನನಗೆ, ತಿಂದಿದ್ದೇನೆ ನಾನು, ಟೇಸ್ಟಿಯಾಗಿದೆ. ನೆಕ್ಸ್ಟ್ ಟೈಮ್ ಮಾಡುವಾಗ ತುಂಬ ಕಳಿಸಿಕೊಡಿ ಅಂತ ಹೇಳ್ತಾ ಇದ್ದೇನೆ. ಅಂತೂ ಮನೇಲಿ ಗೆಸ್ಟ್ ಇದ್ದಾರೆ, ತುಂಬ ಖುಷಿ ಆಗ್ತಿದೆ ಎಲ್ಲರೂ ಒಟ್ಟಿಗಿರೋದಕ್ಕೆ. ಜೊತೆಯಲ್ಲಿ ಒಂದು ಮಿನಿ ಲಾಗ್ ಮಾಡಿದ್ದೇನೆ. ಖಂಡಿತ ಫಸ್ಟ್ ಟೈಮ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು.